ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು, ಇಲ್ಲಿ ಚಾರು ಇಬ್ಬರೂ ಕೂಡ ಪ್ರೀತಿಯಲ್ಲಿ ಮುಳುಗೋಗಿದ್ರೆ ಅಲ್ಲಿ ಮೂವರು ಕೂಡ ಚಾರು ಪರವಾಗಿ ಏನು ಮಾಡ್ತಿದ್ದಾರೆ, ಚಾರು ವಿರುದ್ಧವಾಗಿ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫೈನಲಿ ಇಲ್ಲಿ ಚಾರು ತನ್ನ ಫ್ರೆಂಡ್ ಪಿಂಕಿ ಪಾರ್ಟಿಗೆ ಹೋಗಿದ್ದಾಳೆ. ಇಲ್ಲಿ ಪಿಂಕಿ ಹಾಗೆ ಅವಳ ಬಾಯ್ ಫ್ರೆಂಡ್ ವಿಕ್ಟ್ರಿ ಹಾಗೆ ಇನ್ನೊಬ್ರು ಎಲ್ಲ ಕೂಡ ಸೇರಿಕೊಂಡು ಈ ಕಡೆ ಚಾರುನ ಹಾಗೆ ವಿಕ್ಟ್ರಿನ ಇಬ್ರನ್ನ ಕೂಡ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಈ ಕಡೆ ಚಾರು ಅಂತೂ ನನ್ನವಳು ಹಾಗೆ ಆಗ್ತಾಳೆ, ನನ್ನವಳನ್ನ ಮಾಡ್ಕೋತೀನಿ ಅಂತ ಅನ್ಕೋತಿದ್ರೆ ಈ ಕಡೆ ಏನು ವರಿ ಮಾಡ್ಕೋಬೇಡವಿ ನೀನು. ಅವಳು ತುಂಬ ದೊಡ್ಡ ಕುಡಿದ್ರೆ ಸಾಕು ಅವಳ ಮೈ ಮೇಲೆ ಅವಳಿಗೇನೆ ಪ್ರಜ್ಞೆ ಇರಲ್ಲ, ಅಷ್ಟು ಮಟ್ಟಕ್ಕೆ ಕುಡ್ದು ಬಿಡ್ತಾಳೆ. ಪಾರ್ಟಿ ಶುರುವಾಗಲಿ ಆಮೇಲೆ ನೋಡ್ತಾ ಇರು ಅಂತ ಹೇಳ್ತಾರೆ. ಪಾರ್ಟಿ ಶುರುವಾಗುತ್ತೆ, ಬಟ್ ಚಾರು ಡ್ರಿಂಕ್ಸ್ ಮಾಡ್ತಿಲ್ಲ. ಯಾಕೆ ಏನು ಕುಡಿ ಅಂತ ಹೇಳಿದ್ರೆ ನಾನು ಕುಡಿಯೋದನ್ನು ಬಿಟ್ಬಿಟ್ಟಿದ್ದೀನಿ ಅಂತಾಳೆ. ಬೇಡ ಅಂತ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಅವಾಯ್ಡ್ ಮಾಡ್ತಾಳೆ. ಏನಪ್ಪ ಇದು, ಏನು ವರ್ಕೌಟೇ ಆಗ್ತಿಲ್ವಲ್ಲ ಅಂತಂದ್ರೆ ಈ ಕಡೆ ವೀಗಂತೂ ಚಾರು ಬೇಕೇ ಬೇಕಾಗಿದೆ. ಡೋಂಟ್ ವರಿ, ನಾವು ಅವಳ ಜೊತೆ ಮಾತಾಡ್ತೀವಿ. ಅವಳು ಏನಾಗದಾಳೆ, ಅವಳು ನೋಡ್ತಿದ್ರೆ ನಮಗೆ ಒಂದು ರೀತಿ ಅನ್ನಿಸ್ತದೆ, ಏನು ಇಷ್ಟು ಮಟ್ಟಿಗೆ ಚೇಂಜ್, ಅವಳು ಈ ರೀತಿ ಇರಲೇ ಇಲ್ಲ ಅಂತ ಅಂದ್ಕೊಂಡು ಚಾರು ಬಳಿಗೆ ಬರ್ತಾರೆ. ಈ ಕಡೆ ಚಾರು ಬಳಿಗೆ ಬಂದಿದ್ದ, ಏನು ಚಾರು ಇಷ್ಟೊಂದು ಬದಲಾಗಿದೆಯಲ್ಲ, ನೀನು ಹೇಗಿದ್ದೆ, ಪಾರ್ಟಿ ಫ್ರೀಕ್ ಆಗಿದೆ, ಡ್ರಿಂಕ್ಸ್ ಅಂದರೆ ಪಂಚ ಪ್ರಾಣ, ನಿಂಗೆ ಲೆಕ್ಕ ಇಲ್ಲದೆ ಇರುವಷ್ಟು ಕುಡಿತಿದ್ದೆ ನೀನು. ಅಂಥದ್ರಲ್ಲಿ ಅಂಬಾಸಿಡರ್ ಥರ ಇದ್ದಳು ನೀನು ಯಾಕೆ ಈ ರೀತಿ ಆಗಿದೆಯಾ? ಆ ರಾಮಾಚಾರಿನ ಕಟ್ಕೊಂಡು ಗುಗ್ಗು ಆಗಿಬಿಟ್ಟಿದ್ಯಾ ನೀನು. ಛೇ, ಅವನನ್ನು ಬಿಟ್ಬಿಡು ನೀನು, ನಿನಗೆ ಅವ್ನು ಸೂಟಬಲ್ ಅಲ್ಲ ಚಾರು. ನೋಡು ನಮ್ಮ ವಿಕ್ಟ್ರಿ ಹೇಗಿದ್ದಾನೆ, ಇವನು ನೋಡು, ನಿನಗೆ ಹೇಗೆ ಲೈಫ್ ಬೇಕು ಹೇಗೆ ಆ ರೀತಿ ಲೈಫ್ ಎಂಜಾಯ್ ಮಾಡಿಸ್ತಾನೆ, ಕರ್ಕೊಂಡು ಹೋಗ್ತಾನೆ, ಏನು ಬೇಕು ಸಖತ್ತಾಗಿ ಲೈಫ್ ಏನು ಅಂದರೆ ಇವನು ತೋರಿಸ್ತಾನೆ ನೋಡು. ಇವನೇ ನಿಂಗೆ ಸರಿಯಾದ ಜೋಡಿ, ಆ ರಾಮಾಚಾರಿ ಅಲ್ಲ ಅಂತಾರೆ. ನಿಮ್ಗೇನು ಗೊತ್ತು ನನ್ನ ರಾಮಾಚಾರಿ ಬಗ್ಗೆ? ರಾಮಾಚಾರಿಗೆ ಯೋಗ್ಯತೆ ಇದ್ದಾನ ಇವನು? ನನ್ನ ರಾಮಾಚಾರಿ ನನಗೆ ಸಂಸಾರ ಏನು ಅನ್ನೋದನ್ನು ತಿದ್ದಿ ತೀಡಿ ಅರ್ಥ ಮಾಡಿಸಿದಾನೆ. ಒಳ್ಳೆತನಕ್ಕೆ ಹೆಸರು ನನ್ನ ರಾಮಾಚಾರಿ. ಅವನು ಮನಸ್ಸಲ್ಲೂ ಕೂಡ ಯಾರಿಗೂ ಕೂಡ ಕೇಡನ್ನು ಬಯಸೋದಿಲ್ಲ. ಜೊತೆಗೆ ನನ್ನ ರಾಮಾಚಾರಿಗೆ ಒಬ್ಬಳೇ ಹೆಂಡತಿ, ಅವನ ಮನಸ್ಸಲ್ಲಿ ಒಬ್ರಿಗೆ ಮಾತ್ರ ಜಾಗ ಇರೋದು, ಅದು ನನಗೆ ಮಾತ್ರ ಅಂತ ನನ್ನ ಗಂಡನ್ನ ಇಂಥವ್ನಿಗೆ ಹೋಲಿಸ್ತಿದ್ಯಾ? ಏನು ಅನ್ಕೊಂಡಿದ್ಯಾ ಅವನ್ನ? ಕೆಲಸ ಇಲ್ಲ ಅವನಿಗೆ. ನನ್ನ ಗಂಡ ಒಂದು ಮೊಳ ಹೂ ತಂದ್ಕೊಟ್ರು ಅವನೇ ದುಡ್ಡಲ್ಲಿ ತಂದ್ಕೊಡ್ತಾನೆ. ಆದರೆ ಗಿಫ್ಟ್ ತರಕ್ಕೆ ಹೋಗಿದ್ದ, ಆಗ ಇವನ್ ಕಾಯಿ ಬಿದ್ದೋಗಿತ್ತು. ನೋಡಿದ್ರೆ ಅವ್ರ ಅಪ್ಪನ ಹೆಸರಲ್ಲಿದೆ. ಇವನು ₹1 ದುಡಿತದಾನ, ಅಪ್ಪನ ದುಡಿಮೇಲೆ ಇವ್ನು ಜೀವನ ಮಾಡ್ಕೊಂಡು ಶೋಕಿ ಮಾಡ್ತಿದ್ದಾನೆ. ಇಂಥವನ್ನ ಮದುವೆ ಆಗುವಂತ ಹೇಳ್ತಿದ್ರ. ನನ್ನ ರಾಮಾಚಾರಿ ಕಾಲ್ ಮುಟ್ಟಿ ನಮಸ್ಕಾರ ಮಾಡಬೇಕು ಇವನು ಅಂತ ಹೇಳ್ತಾಳೆ. ಏಯ್ ಚಾರು, ಏನು ಅನ್ಕೊಂಡಿದ್ಯಾ? ನನ್ನೇ ಈ ರೀತಿ ಮಾತಾಡ್ತಿದ್ದೀರಾ ಅಂದರೆ ಕಪ್ಪಾಳಕ್ಕೊಂದು ಬಾರಿಸ್ತಾಳೆ. ಈಗ ಏನು ಅನ್ಕೊಂಡಿದ್ಯಾ? ನನ್ನ ಗಂಡನ ಬಗ್ಗೆ ಮಾತಾಡೋಕ್ಕೆ ಎಷ್ಟು ಧೈರ್ಯ ನಿಮಗೆಲ್ಲ ಅಂತ ಹೇಳಿ ತನ್ನ ಫ್ರೆಂಡ್ ಕೆನ್ನೆಗೂ ಕೂಡ ಬಾರಿಸ್ತಾಳೆ. ಈ ಕಡೆ ಇನ್ನೊಬ್ಬ ಫ್ರೆಂಡ್ ಹಾಗೆ ಎಲ್ಲರೂ ಕೂಡ, ಹೌದಾ ನೀನು ಈ ರೀತಿ ಆಡ್ತಿದ್ಯಾ? ಎಲ್ಲರೂ ಕೂಡ ನಿನ್ನನ್ನು ನೋಡಿ ಆಡ್ಕೊಂಡು ನಗ್ತಿದ್ದಾರೆ, ಹೇಗಿದ್ದೋಳು ಹೇಗಾದ್ಲು ಅಂತ. ಇದೆಲ್ಲ ಬೇಕಿದೆಯಾ ನಿನಗೆ ಅಂತ ಕೇಳೋದಕ್ಕೆ ಮತ್ತಷ್ಟು ಕಪ್ಪಾಳಕ್ಕೆ ಬಾರಿಸಿ ಸರಿಯಾಗಿ ಪಾಠ ಕಲಿಸಿ ಅಲ್ಲಿಂದ ಹೊರಟು ಬಂದರೆ ಮೂವರು ಕೂಡ ಸೇಡ್ ಇಟ್ಕೋತಿದ್ದಾರೆ. ಮೂವರು ಕೆನ್ನೆಗೂ ಕೂಡ ಬಾರಿಸಿರೋ ಚಾರು ವಿರುದ್ಧ ಸೇಡ್ನ ತೀರಿಸ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದು ಚಾರುನ ವಿಕ್ಟ್ರಿ ಅಂದರೆ ತನ್ನವಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಅವಳ ಲೈಫ್ನ ಸ್ಪಾಯ್ಲ್ ಮಾಡಬೇಕು. ನಮ್ಮ ಕೆನ್ನೆಗೆ ಇಷ್ಟು ಪಾರ್ಟಿಲಿ ಬಾರಿಸಿದಾಳೆ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಮೂವರು ಕೂಡ. ನಂತರ ಈ ಕಡೆ ಮಾನ್ಯತಾ ರಾಮಾಚಾರಿಗೆ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿದೆ ಏನು ಒಳ್ಳೆಯ ರೀತಿ ಪೋಸ್ಟ್ ಕೊಡ್ತಿದ್ದಾರೆ. ಅವತ್ತು ಮಗಳಿಗೆ ಪೋಸ್ಟ್ ಕೊಟ್ಟಿದ್ದಾಯಿತು. ಈ ಕಡೆ ರಾಮಾಚಾರಿ ನೀನು ಇಷ್ಟು ಬೇಗ ಕಾಲ್ನ ಪಿಕ್ ಮಾಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಕೇಳ್ತಿದ್ರೆ, ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ರ ನಿಮ್ಮ ಮಗಳೆಲ್ಲ ಅಂತ ಹೇಳ್ತಿದ್ರೆ, ನಾನು ನಿನ್ನ ಜೊತೆನೇ ಮಾತಾಡಬೇಕು ಇತ್ತು ರಾಮಾಚಾರಿ. ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ನನ್ನ ಮಗಳು ಚಿನ್ನ ಸ್ಪೂನ್ನಲ್ಲಿ ಹುಟ್ಟಿದವಳು, ಅದರಲ್ಲಿ ಊಟ ಮಾಡಿದವಳು, ಅವಳಿಗೆ ಹೇಗೆ ಬೇಕೋ ಅದು ಎಲ್ವೋ ಅವಳಿಗೆ ಸಿಗ್ತಾಯಿತ್ತು, ಆ ರೀತಿ ಬೆಳೆದ ಹುಡುಗಿ ಅವಳು ನಿನ್ನನ್ನು ಮದುವೆ ಆಗಿ ಹೇಗಿರ್ತಾಳೆ ಅನ್ನೋದು ನನ್ನ ಚಿಂತೆ ಆಗಿತ್ತು. ಅವಳು ನಿನ್ನ ಜೊತೆ ಚೆನ್ನಾಗಿರೋದಿಲ್ಲ, ಯಾಕಂದರೆ ಅವಳು ಕೇಳೋಕ್ಕೂ ಮುನ್ನನೇ ಸಿಗ್ತಿತ್ತು. ಅವಳು ಐಶ್ವರ್ಯ ಆಡಂಬರ ಐಶ್ವರ್ಯಾಮಿ ಜೀವನದಲ್ಲಿ ಬದುಕ್ತವಳು. ನಿನ್ನ ಮನೇಲಿ ಹೇಗೆ ಹೊಂದ್ಕೋತಾಳೆ ಅನ್ನೋ ಒಂದು ಕಾಳಜಿಯಿಂದಷ್ಟೇ ನಾನು ಆ ರೀತಿ ನಡ್ಕೊಂಡಿದ್ದು. ನನ್ನ ಮಗಳನ್ನ ನಿನ್ನಿಂದ ದೂರ ಮಾಡಬೇಕು ಅಂತ ಬಯಸಿದ್ದು. ಆದರೆ ಇವಾಗ ಗೊತ್ತಾಯ್ತಲ್ವಾ ನನ್ನ ಮಗಳು ನಿನ್ನ ಜೊತೆ ಎಷ್ಟು ಚೆನ್ನಾಗಿದ್ದಾಳೆ, ನೀನು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ಯಾ. ಇನ್ನೇನು ಬೇಕಿದೆ ನನಗೆ ಒಳ್ಳೆ ಅಳಿಮಯ ಸಿಕ್ಕಿದಾನೆ. ನಾವೇ ಹುಡುಕಿದ್ರು ಇಂಥ ಹುಡುಗನ್ನ ತರ್ತಾರಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿನಗೆ ನಂಬಿಕೆ ಬರದೇ ಇರಬಹುದು, ಆದರೆ ನಿನ್ಗೆ ಯಾವಾಗ ನಂಬಿಕೆ ಬರುತ್ತೋ ಆವಾಗ ನಂಬು. ಯಾವಾಗ ನಿನಗೆ ನಮ್ಮ ಮನೆಗೆ ಬರಬೇಕು ಅಂತ ಮನಸ್ಸಾಗುತ್ತೋ, ನನ್ನನ್ನು ಯಾವಾಗ ನಿಮ್ಮ ಮನೆಗೆ ಕರೀತೀಯೋ ಆವಾಗಲೇ ಎಲ್ಲ ಕೂಡ ಇತ್ಯರ್ಥ ಆಗತ್ತೆ. ಆವಾಗ ಗೊತ್ತಾಗತ್ತೆ ನೀವು ನನ್ನನ್ನು ನಂಬಿದ್ದೀರಾ ಅಂತ. ಅಲ್ಲಿ ತನಕ ಕಾಯ್ತೀನಿ ಅಂತಾರೆ. ನಂತರ ಇವ್ರು ಒಳ್ಳೆಯವರಾದರೆ ಸಾಕು,
ಚಾರು ಮೇಡಮ್ ಮನಸ್ಸನ್ನ ಅರ್ಥ ಮಾಡ್ಕೊಂಡೆ ಅಂತ ಅನ್ಕೋತಾನೆ ರಾಮಾಚಾರಿ. ನಂತರ ಈ ಕಡೆ ಚಾರು ಬರ್ತಾಳೆ. ಚಾರು ಬರ್ತಿದ್ದಾಗೆ ಪಾರ್ಟಿ ಹೇಗಾಯಿತು ಏನು ಅಂತ ಕೇಳ್ತಿದ್ದಾನೆ. ಸುಳ್ಳು ಹೇಳ್ತಿದ್ದಾಳೆ ಚಾರು, ತನ್ನ ಗಂಡನ ಮನಸ್ಸಿಗೆ ನೋವಾಗ್ಬೋದು ಅಂತ. ಅವ್ರು ಯಾರು ಕೆಟ್ಟೋರಲ್ಲ, ಅವ್ರ ಮನಸ್ಸಲ್ಲೆಲ್ಲ ಕೊಳಕಿದೆ ಅಂತ ಚಾರು ಮನಸ್ಸಲ್ಲೇ ಅನ್ಕೋತಿದ್ದಾಳೆ. ನಂತರ ಇನ್ನೊಂದು ವಿಷಯ ಆಯಿತು, ವೇದ ಅವ್ರ ಹತ್ರ ಹೋಗಿ ಕ್ಲಿಯರ್ ಮಾಡ್ಕೊಂಡೆ. ಅವ್ರಿಗೆ ನನ್ನಂದರೆ ಇಷ್ಟ ಆಯಿತು, ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟು ಮದುವೆ ಆಗಿದ್ರು ಪರವಾಗಿಲ್ಲ, ಎರಡನೇ ಹೆಂಡತಿಯಾಗಿ ಇರ್ತೀನಿ ಅಂದರು ಅಂತ ಹೇಳ್ತಾನೆ ರಾಮಾಚಾರಿ. ಈ ಮಾತನ್ನು ಹೇಳ್ತಿದ್ದಾಗೆ ಚಾರು ತಲೆ ಗಿರ್ರನ್ನುತ್ತೆ. ಅವಳು ನನ್ನ ಗಂಡನ ಮದುವೆ ಆಗೋಕೆ ಇನ್ನೊಂದು ಸತಿ ಏನಾದ್ರು ಈ ರೀತಿ ಬಂದರೆ ಅವಳನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ. ನೀವೇನಂದರೆ ಅದಕ್ಕೆ ಅಂತ ಚಾರಿನ ಕೇಳ್ತಿದ್ರೆ ನಾನೇನಂದೆ, ಅಯ್ಯೋ ಅವ್ರಿಗೋಯ್ತು ಓಕೆ ಆಯಿತು ಅಂದರೆ ನಂದು ಕೂಡ ಓಕೆ ಅಂತ ಹೇಳಿದೆ ಅಂತ ಹೇಳಿ ರೇಗಿಸ್ತಿದ್ದಾನೆ. ಏನೋ ಅಂದಿದ್ದು ಏನು ದಬ್ಬ ಆಯಿತು ಹಾಗೆ ಹೀಗೆ ಅಂತ ದಬಾಯಿಸೋಕೆ ಶುರು ಮಾಡ್ತಿದ್ದಾನೆ. ಈ ಕಡೆ ಚಾರು ಮಾತ್ರ ಚಾರಿನ ಹೊಡೆಯೋಕೆ ಶುರು ಮಾಡಿಬಿಡ್ತಾಳೆ. ಮುಂದೆ ಏನಾಗುತ್ತೆ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬಾಲ್ ಬಚ್ಚನ್ ಕ್ಲಿಕ್ ಮಾಡಿದ್ರೆ ನಮ್ಮ ಮರಿಬೇಡಿ.